ಏನ್ ಹೇಳ್ತಿದ್ಯಾ ಸಾಹಿತ್ಯ? ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಮೇಡಮ್, ಸಡನ್ ಆಗಿ ಎಲ್ಲ ನಿರ್ಧಾರ ಆಗೋಯ್ತು. ಅದಕ್ಕೆ ನಿಮಗೆ ಮನೆಗೆ ಬಂದು ಕರೆಯೋಕ್ಕಾಗ್ತಿಲ್ಲ. ಆದರೆ ರಾಧಾ ಮೇಡಮ್, ನೀವು ನನ್ನ ಮದುವೆಗೆ ಬರಲೇಬೇಕು. ಪ್ಲೀಸ್ ಬನ್ನಿ. ಸಾಹಿತ್ಯ, ಏನ್ ಹೇಳ್ತಿದ್ಯಮ್ಮ? ಇಷ್ಟ ಅವಸರದಲ್ಲಿ ಮದುವೆ ಯಾಕಾಗ್ತಿದ್ಯಾ? ಅಂತ ಅರ್ಜೆಂಟ್ ಏನಿತ್ತಮ್ಮ? ಸಾಹಿತ್ಯ, ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ನಿಂಗೆ ಒತ್ತಾಯ ಮಾಡ್ತಿಲ್ಲ ತಾನೆ? ಹಾಗೇನಾದ್ರೂ ಇತ್ತು ಅಂದ್ರೆ ನನ್ನ ಹತ್ರ ಹೇಳು, ನಾನು ಅವ್ರ ಹತ್ರ ಮಾತಾಡ್ತೀನಿ. ದಯವಿಟ್ಟು ಹೇಳ್ಕೊಮ್ಮ. ಇಲ್ಲ ಮೇಡಮ್, ಯಾರ ಒತ್ತಾಯನೂ ಇಲ್ಲ. ಚಿಕ್ಕಪ್ಪ ನನಗೆ ಕೇಳಿನೇ ಈ ಮದುವೆ ನಿಶ್ಚಯ ಮಾಡಿರೋದು. ರಾಧಾ ಮೇಡಮ್, ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಹೀಗೆ ದಿಢೀರಂತ ಮದುವೆ ಆಗ್ತಿರೋದು ಕರ್ಣಂಗೆ ಮಾತ್ರ ಗೊತ್ತಾಗಬಾರ್ದು. ಅವರು ಮತ್ತೆ ಬಂದು ನನ್ನ ಮದುವೆಗೆ ತೊಂದರೆ ಮಾಡೋದು ನನಗೆ ಇಷ್ಟ ಇಲ್ಲ ಮೇಡಮ್. ನನ್ನ ನಂಬಿಕೆ ನೀವು ಉಳಿಸ್ಕೋತೀರ ಅಂದ್ಕೊಂಡಿದ್ದೀನಿ. ಅಲ್ಲಮ್ಮ, ಯಾವುದಕ್ಕೂ ಇನ್ನೊಂದ್ಸಲ. ಮೇಡಮ್, ತುಂಬ ಕೆಲಸಗಳು ಉಳಿದಿದೆ. ನಾನು ಮದುವೆ ಲೊಕೇಶನ್ನ ನಿಮಗೆ ಕಳಿಸ್ತೀನಿ. ನಾಳೆ ಬೆಳಗ್ಗೆನೆ ಬಂದ್ಬಿಡಿ. ಸಾಹಿ, ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಒಂದು ಅರ್ಥ ಆಗ್ತಿಲ್ಲ. ಅಲ್ಲಿ ನೋಡಿದ್ರೆ ಕರ್ಣ ಸಿಂಚನನ್ ಮದ್ವೆ ಆಗ್ತದಾನೆ, ಇಲ್ಲಿ ನಾಳೆನೆ ಸಾಹಿತ್ಯ ಇನ್ಯಾರನ್ನು ಮದ್ವೆ ಆಗ್ತದಾಳೆ. ಏನಿದು? ಯಾಕೆ ಫೋನ್ ಮಾಡ್ತಾ ಇದೆಯಾ ನನಗೆ? ಮಾತಾಡಕ್ಕೆ. ನನಗೆ ನಿನ್ನ ಹತ್ರ ಫೋನಲ್ಲಿ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇಲ್ಲ. ನನಗೆ ಗೊತ್ತಿತ್ತು ನಿಮಗೆ ಫೋನಲ್ಲಿ ಮಾತಾಡಕ್ಕೆ ಟೈಮ್ ಇರಲ್ಲ ಅಂತ. ಅದಕ್ಕೆ ಮದುವೆ ನಡೆಯೋ ಜಾಗಕ್ಕೆ ಬಂದಿದ್ದೀವಿ. ಏನು? ಮದುವೆ ಜಾಗಕ್ಕೆ ಬಂದಿದ್ಯಾ? ಎಲ್ಲಿದ್ಯಾ? ಇಲ್ಲೇ ನಿಮ್ಮ ಮದುವೆ ನಡೀತಿರೋ ಕಲ್ಯಾಣ ಮಂಟಪದ ಎದುರುಗಡೆನೆ. ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಇದರಿಂದ ನಮ್ಮಿಬ್ರಿಗೂ ಲಾಭ ಇದೆ. ಸರಿ, ಅಲ್ಲೇ ಇರೋ, ಬರ್ತೀನಿ. ವನಜ, ಯಾರ ಹತ್ರ ಗುಟ್ಟಾಗಿ ಇಲ್ಲಿ ಬಂದು ಮಾತಾಡ್ತಿದ್ಯಾ? ನಾನೆಲ್ಲಿ ಗುಟ್ಟಾಗಿ ಮಾತಾಡ್ತಾ ಇದ್ದೀನಿ? ಅಲ್ಲಿ ತುಂಬಾ ಶಬ್ದ ಇತ್ತು, ಏನು ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಾತಾಡ್ದೆ. ನಾನು ಏನ್ ಮಾಡಿದ್ರು ಬರೀ ತಪ್ಪು ಹುಡ್ಕೋದೇ ಆಗೋಯ್ತು ನಿಮ್ ಕೆಲಸ. ಹೋಗಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ, ಹೋಗಿ. ಅಲ್ವೇ, ಹಣನ ಹೇಗೆ ನೀರ್ನ ಖರ್ಚು ಮಾಡಿದಾರಲ್ಲೇ. ಬರೀ ಅವ್ರು ಹಾಕಿರೋ ಲೈಟ್ಗೆ ಆಗಿರೋ ಅಷ್ಟು ಖರ್ಚು ನನಗೆ ಕೊಟ್ಟಿದ್ದಿದ್ರೆ 3 ವರ್ಷ ಸಂಸಾರ ನಡೆಸ್ಬಿಡ್ತಿದ್ದೆ ನೋಡು. ಈ ಡೆಕೋರೇಷನ್ ದುಡ್ಡಲ್ಲಿ ನಾನೊಂದು 25 ಸಲ ಫೋಟೋಶೂಟ್ ಮಾಡ್ಕೋಬೋದಿತ್ತು. ಹುಟ್ಟಿದ್ರೆ ಇಂಥವ್ರ ಮನೇಲಿ ಹುಟ್ಟಬೇಕಿತ್ತು. ಹೋಗಿ ಹೋಗಿ ನೀನು ಹೋಟೆಲ್ ಹುಟ್ಬಿಟ್ಟೆ. ನನ್ನ ಹೋಟೆಲ್ ಹುಟ್ಟಿರೋ ಹೊತ್ತಿಗೆ ಇಷ್ಟರ ಮಟ್ಟಿಗೆ ಇದೆಯಾ? ಇಲ್ಲ ಅಂದಿದ್ರೆ ಎಲ್ಲೋ ರೋಡ್ ಸೈಡಲ್ಲಿ ಅಮ್ಮ ತಾಯಿ ಅಂತ ಕೂತಿರ್ಬೇಕಿತ್ತು. ಏಯ್, ಯಾರು ನೀವು? ಅಮ್ಮ, ಸಿಕ್ಕಾಕೊಂಡ್ವಿ ಅನ್ಸುತ್ತೆ. ಬಾ, ಎಸ್ಕೇಪ್ ಹೋಗೋಣ.
ನಿಂತ್ಕೊಳ್ಳಿ ಇಲ್ಲಿ, ತಿರ್ಕೊಳ್ಳಿ ಈ ಕಡೆ. ನಿಮ್ಮನ್ನೇ ಕೇಳ್ತಿರೋದು, ಯಾರು ನೀವು ಅಂತ. ಅಡ್ಗೆರು ಮೇಡಮ್. ಸಂಗೀತ ಶುರುವಾಗಿ ಎಷ್ಟೊತ್ತಾಯ್ತು? ಅಲ್ಲ, ಕುಡಿಯಕ್ಕೆ ತಿನ್ನಕ್ಕೆ ಏನಾದ್ರು ತಂದ್ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ? ಹೋಗ್ಬಿಟ್ಟು ನನ್ಗೊಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಬನ್ನಿ. ಆಯ್ತು ಮೇಡಮ್. ಸಕ್ಕರೆನೂ ಹಾಕಿರಬಾರ್ದು, ಐಸ್ ಹಾಕಬಾರ್ದು, ನೀರ್ ಹಾಕಬಾರ್ದು. ಚೆನ್ನಾಗಿರೋದು ಗಟ್ಟಿಯಾಗಿರೋದು ಮಾಡ್ಕೊಂಬನ್ನಿ. ಹೋಗಿ ಬೇಗ. ಆಯ್ತಮ್ಮವ್ರೆ, ಆಯ್ತು. ಯಾಕೋ ಈ ಕನ್ನಡಕ ಸರಿಯಾಗಿ ಕಾಣಿಸೋದೇ ಇಲ್ಲ. ಒಂದ್ಸತಿ ಟೆಸ್ಟ್ ಮಾಡಿಸ್ಕೋಬೇಕು. ಅಮ್ಮ, ನಿಂಗೆ ಅಡುಗೆ ಕೆಲಸದವಳ ಕ್ಯಾರೆಕ್ಟರ್ ಸೂಟ್ ಆಗತ್ತೆ. ನಾನೇನಾರು ಅಡ್ಗೆ ಒಳಗಾಗ್ಬೇಕಾಗಿ ಬಂದ್ರೆ ಪಾತ್ರೆ ತಿಕ್ಕಕ್ ನಿನ್ನೆ ಇಟ್ಕೊಳ್ಳೋದು. ಯಾರದು? ಅಡ್ಗೆ ಕೆಲ್ಸದವ್ರ ಅಮ್ಮವ್ರೆ. ನಾನ್ ನೀವಾ? ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ಏನ್ ವಿಷಯ? ಏನಿಲ್ಲ ವನಜ ಅವ್ರೆ, ನಿಮಗೆ ಕರ್ಣನ್ ಜೊತೆ ನಿಮ್ ಮಗಳ ಮದ್ವೆ ಆಗ್ಬೇಕು. ನಮಗೆ ಸಾಹಿತ್ಯನ್ ಮದ್ವೆ ಬೇರೆ ಹುಡ್ಗ, ಯಾವ ಹುಡ್ಗನ್ ಜೊತೆನಾದ್ರೂ ಆಗ್ಬೇಕು. ನಾವು ಸಾಹಿತ್ಯನ್ ಮದ್ವೆ ಮಾಡಕ್ ಹೊರಟ್ರು ನಿಮ್ ಕರ್ಣ ಬಂದು ತಡೀತಾನೆ. ಹಾಗಾಗಿ ನಿಮ್ಮ ಕರ್ಣನ್ ಮದ್ವೆ ಸಮಯದಲ್ಲೇ ನಮ್ ಸಾಹಿತ್ಯನ್ ಮದ್ವೆನೂ ಮಾಡ್ತಾ ಇದೀವಿ. ಓಹ್, ಇಂಟ್ರೆಸ್ಟಿಂಗ್. ಒಳ್ಳೆ ಐಡಿಯಾ. ಆದ್ರೆ ಅದು ಆಗಬೇಕು ಅಂದ್ರೆ ನಾಳೆ ಮದುವೆ ಮುಗಿಯೋವರೆಗೂ ನೀವು ಕರ್ಣನ್ನ ಇಲ್ಲಿಂದ ಬಿಡಬಾರ್ದು. ನೀವೇನು ಯೋಚನೆ ಮಾಡಬೇಡಿ. ಕರ್ಣ ಈ ಜಾಗದಿಂದ ಎಲ್ಲಿಗೂ ಹೋಗಲ್ಲ. ಹೋಗಕ್ಕೆ ನಾನು ಬಿಡಲ್ಲ. ನೀವು ನಿಶ್ಚಿಂತೆಯಿಂದ ಸಾಹಿತ್ಯ ಮದುವೆ ತಯಾರಿ ಮಾಡ್ಕೊಳ್ಬೋದು. ನೀವಿಷ್ಟು ಆಶ್ವಾಸನೆ ಕೊಟ್ರಲ್ಲ ಅಷ್ಟು ಸಾಕು. ಮಿಕ್ಕಿದ್ದೆಲ್ಲ ನನಗ್ ಬಿಡಿ ವನಜ ಅವ್ರೆ. ಅಮ್ಮ, ಹೇಗೋ ಬರೋದ್ ಬಂದಿದೀವಿ, ಒಂದ್ಸಲ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಡೋಣ, ಯಾರಿಗೂ ಗೊತ್ತಾಗಲ್ಲ. ಹಾ, ಚೆನ್ನಾಗಿ ಊಟ ಮಾಡ್ಬಿಟ್ಟು ಹಾಗೆ ತಾಂಬೂಲನ್ನು ತಗೊಂಡ್ ಹೋಗ್ಬಿಡೋಣ. ಆಮೇಲೆ ನಮ್ ತಿಥಿ ಊಟ ಮಾಡ್ತಾರೆ ಅಷ್ಟೇ. ಎಡಿ ಸುಮ್ನೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾಹಿತ್ಯ ಇವರೇ ಮೆಹಂದಿ ಹಾಕೋರು, ಬಹಳ ಚೆನ್ನಾಗಿ ಮೆಹಂದಿ ಹಾಕ್ತಾರೆ, ನನಗೆ ಪರಿಚಯದವರು. ಪ್ಲೀಸ್ ಮೊದಲು ನನ್ನ ಕೈಗೆ ಹಾಕಿ, ಆಮೇಲೆ ಸಾಹಿತ್ಯ ಹಾಕಿ. ಮೊದಲು ಕುಣ್ಕೊಂಡು ಮೆಹಂದಿ ಹಾಕಿ ಅಂತಂದ್ಬಿಟ್ಟು ಮದುವೆ ನಿಂದ ಅವಳ್ದ. ಮೊದಲು ಅವಳಿಗೆ ಹಾಕ್ಲಿ, ಆಮೇಲೆ ಉಳಿದ್ರೆ ಕೈಗೇನು ಮುಖಕ್ಕೂ ಮೆತ್ಕೊ ಕುಣ್ಕೊಂಬಂದ್ರೆ ಕಾಲ್ ಮುಡ್ಬಿಡ್ತೀನಿ. ಹೋಗಾಚೆಗೆ ಮೊದಲು ಹೋಗೆ. ಬಂದೆ ಬಂದೆ. ನೀವು ಡಿಸೈನ್ಸ್ ಎಲ್ಲ ತಂದಿದ್ದೀರಲ್ಲ, ಅವಳಿಗೆ ತೋರಿಸಿ, ಅವಳಿಗೆ ಇಷ್ಟ ಆಗಿರೋ ಡಿಸೈನ್ ಕರೆದೆ ಅಲ್ವಾ? ಮೇಡಮ್, ಯಾವ ಡಿಸೈನ್ ಹಾಕಲಿ ನೋಡಿ ಹೇಳಿ. ನಿಮ್ಮ ಕೈಗೆ ಇದು ತುಂಬ ಚೆನ್ನಾಗಿ ಒಪ್ಪುತ್ತೆ, ಇದು ಹೊಸ ಟ್ರೆಂಡ್ ನೋಡಿ. ಇದು ನಿಮ್ಗೆ ಓಕೆ ಅಲ್ವಾ? ಯಾವ್ದಾದ್ರು ಹಾಕಿ ಪರವಾಗಿಲ್ಲ ಅಕ್ಕ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕಿ. ಓ, ಹಾಗಿದ್ರೆ ಬಿಡಿ ಮೇಡಮ್, ಮದುವೆಲಿ ನಿಮ್ಮ ಗಂಡ ಕೈ ಹಿಡಿದಿರೋ ಬಿಡಲೇಬಾರ್ದು ಅಂತ ಒಳ್ಳೆ ಡಿಸೈನ್ ನಾನೇ ಹಾಕ್ತೀನಿ. ಮೇಡಮ್ ಕೈ ಕೊಡಿ. ನನ್ನ ಬದುಕು ಹಾಳಾಗಿದ್ದೆ ನಿಮ್ಮಿಂದ, ನನ್ನ ಕುಟುಂಬದ ನೆಮ್ಮದಿ ಕೆಟ್ಟೋಗಿದ್ದೆ ನಿಮ್ಮಿಂದ. ನಮಗೂ ನಿಮ್ಗೂ ಏನ್ ಸಂಬಂಧ? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಿಮಗೆ ಸ್ವಲ್ಪನಾರು ಸ್ವಾಭಿಮಾನ ಅನ್ನೋದಿದ್ರೆ ದಯವಿಟ್ಟು ನನ್ನ ಬದುಕಿಗೆ ಬರಬೇಡಿ. ಇನ್ನು ಯಾವತ್ತೂ ತಿರುಗಿ ಬರ್ದೇ ಇರೋ ಹಾಗೆ ಹೊರಟೋಗಿ ಪ್ಲೀಸ್. ಸದ್ಯಕ್ಕೆ ನಾನ್ ತುಂಬಾ ಬ್ಯುಸಿ. ಯಾಕೆ ಹೇಳಿ, ನಾಳೆ ನನ್ನ ಅಕ್ಕನ ಮದ್ವೆ.
ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದ್ರೆ ಮೆಹಂದಿ. ಗೊತ್ತಿಲ್ವೇನೆ ನಿನಗೆ? ಡಿಲೀಟ್ ಮಾಡು. ಡಿಲೀಟ್ ಮಾಡೋದನ್ನ ಮೊದಲು ಡಿಲೀಟ್ ಮಾಡೋದು. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಹಂಗೆ ನ್ಯೂಸ್ ಪೇಪರು ಚಾನಲ್ಲು ಎಲ್ಲದಕ್ಕೂ ಹಾಕ್ಬಿಡು. ಕಾರಣ ಅವರು ಎಲ್ಲಿದ್ರು ಬಂದು ಮದುವೆ ನಿಲ್ಲಿಸಬೇಕಾಗಿ ವಿನಂತಿ ಎಂದರು. ಮೆದುಳಿದೆಯೋ ತಲೆಯಲ್ಲಿ ಕೊಳೆತೋಗಿರೋ ಟೊಮೆಟೊ ಇದೆಯೋ? ನನ್ನ ಖುಷಿಗೋಸ್ಕರ. ನಿನ್ನ ಖುಷಿಗೆ ನಮ್ದೆಲ್ಲಾರ್ದು ತಿಥಿ ಮಾಡ್ಬಿಡು. ನಾಳೆ ಮದುವೆ ಮುಗಿಯೋವರೆಗೂ ಈ ಹುಚ್ಚಾಟ ಎಲ್ಲ ತಡ್ಕೊಂಡು ಸ್ವಲ್ಪ ತೆಪ್ಪಗಿರು. ಸರಿ ಅಮ್ಮ, ವಿಡಿಯೋ ಮಾಡಿದ್ರೆ ಏನು ಮಾಡಲ್ಲ, ನನ್ನ ಪಾಡಿಗೆ ಸುಮ್ಮನೆ ಇರ್ತೀನಿ. ಹೊರಗಡೆ ಚಪ್ರ ಏನಾಗಿದೆ ನೋಡು. ಎಲ್ಲದಕ್ಕಿಂತ ಮುಖ್ಯ ಸ್ವರೂಪ ಏನ್ ಮಾಡ್ತಿದ್ದಾನೆ ಅಂತ ನೋಡು. ಹೋಗು. ಅಕ್ಕ, ಹಾಂ ಸ್ವರೂಪ್, ಇದು ತಯಾರಿ ಎಲ್ಲ ಆಯ್ತಾ? ಮದುವೆ ತಯಾರಿ ಹೇಗಿದ್ರೂ ಆಗುತ್ತಕ್ಕ. ಆದರೆ ಈ ಮದುವೆಗೆ ನಿನ್ನ ಮನಸ್ಸು ತಯಾರಾಗಿದೆಯಾ ಅಂತ ಒಂದ್ಸಲಿ ಕೇಳ್ಕೊಳಕ್ಕ. ಸ್ವರೂಪ, ನನ್ನ ನಿರ್ಧಾರನ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಬೆರಳಿಗೆ ಐರನ್ ಬಾಕ್ಸ್ ತಾಗಿ ಚರ್ಮ ಸುಟ್ರೆ ಆ ನೋವನ್ನ ತಡ್ಕೊಳಕ್ಕಾಗದೆ ಅಯ್ಯೋ ಅಂತ ಚೀರ್ದೆ ಅಕ್ಕ ನೀನು. ಆದ್ರೆ ನಿನ್ನ ಮನಸ್ಸು ಒಳಗಿಂದ ಒಳಗೆ ಹೊತ್ತಿ ಉರಿತಾ ಇದೆ ಅಕ್ಕ. ಆ ನೋವನ್ನ ಅಪ್ಪಿ ತಪ್ಪಿನೂ ನೀನು ತೋರಿಸ್ಕೊತಿಲ್ವಲ್ಲ. ಚರ್ಮ ಸುಡೋ ನೋಗಿಂತ ಕನಸುಗಳು ಸುಡೋ ವೇದನೆ ಸಣ್ಣದ ಅಕ್ಕ. ಸ್ವರೂಪ, ಹಾಗೇನಿಲ್ಲ ಕಣೋ, ನಾನು ಖುಷಿಯಾಗೇ ಇದ್ದೀನಿ. ನೋಡು, ನಾಳೆ ನಿನ್ನ ಅಕ್ಕನ ಮದ್ವೆ, ನೀನು ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು. ಇದೇನಿದು ಸಪ್ಪೆ ಮೋರೆ ಹಾಕೊಂಡಿದ್ಯಾ? ನೀನು ಖುಷಿಯಾಗಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಕ್ಕ. ನಿನ್ನ ಮನಸ್ಸಿನ ನೋವನ್ನ ಮುಚ್ಚಿಟ್ಕೊಂಡು ನಗೋದನ್ನ ಅಭ್ಯಾಸ ಮಾಡ್ಕೊಂತಿದ್ಯಾ ನೀನು. ಅದಕ್ಕೆ ನಗ್ತಾ ಇದ್ದೀನಿ. ಅದು ನನಗಿನ್ನೂ ಅಭ್ಯಾಸ ಆಗಿಲ್ಲ ಅಕ್ಕ. ಅದಕ್ಕೆ ನಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೆ. ಇತ್ತೀಚೆಗೆ ನಿನ್ನ ಕಣ್ಣನ ಜೊತೆ ತುಂಬ ವಿಚಿತ್ರವಾಗಿ ನಡ್ಕೊಂಡಿದ್ದೀಯ. ಅದು ನಿನ್ನ ಸ್ವಭಾವ ಅಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಕ್ಕ. ನೀನು ಯಾಕೆ ಹಾಗೆ ನಡ್ಕೋತಿದ್ಯಾ ಅಂತಲೂ ನಾನು ಕೇಳಲ್ಲ. ಆದರೆ ಒಂದು ಮಾತ್ರ ಸತ್ಯ ಅಕ್ಕ, ನಿನಗೆ ಯಾವತ್ತೇ ನೋವಾದರೂ, ನಿನಗೆ ಹೆಲ್ಪ್ ಬೇಕಾದರೂ ಎಲ್ರಿಗಿಂತ ಮೊದಲು ಬರೋನು, ಎಲ್ರನ್ನ ಎದುರಿಸಿ ನಿಲ್ಲೋನು ಕರ್ಣ ಅಕ್ಕ. ಅವನನ್ನ ನೀನು ಸ್ವರೂಪ, ಪ್ಲೀಸ್, ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನಾನು ಏನೇನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಾಗಿದೆ. ಮದುವೆ ಕೆಲಸ ಜಾಸ್ತಿ ಇರುತ್ತೆ ಪಾಪ, ಚಿಕ್ಕಗೊಬ್ರಿಗೆ ಓಡಾಡಕ್ಕಾಗಲ್ಲ. ನೀನು ಹೊರಡೋ ನೀನು. ಸರಿ ಅಕ್ಕ, ನೀನೇ ಹೇಳ್ತಿದ್ದಲ್ಲ, ಒಳ್ಳೆ ಮನಸ್ಸಿರೋರಿಗೆ ಕೆಟ್ಟದಾಗಕ್ಕೆ ಆ ದೇವ್ರು ಬಿಡಲ್ಲ ಅಂತ. ನಾನು ಈಗಲೂ ಆ ಮಾತನ್ನ ನಂಬ್ತೀನಿ ಅಕ್ಕ. ಕೊನೆವರೆಗೂ ಆ ಮಾತನ್ನ ನಂಬ್ಕೊಂಡು ನೀನು ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತೀನಿ. ಮೇಡಮ್, ನೀವು ಮದ್ವೆ ಆಗ್ತಿರೋ ಹುಡುಗನ ಹೆಸರು ಹೇಳಿ. ಮೇಡಮ್, ನಿಮ್ಮನ್ನೇ ಕೇಳಿದ್ದು. ಏನಂದ್ರೆ? ಮದ್ವೆ ಆಗ್ತಿರೋ ಹುಡುಗನ ಹೆಸರು ಹೇಳಿ ಮೇಡಮ್, ಬರೆಯೋಕೆ. ಹೆಸರು ಹೇಳಕ್ ನಾಚಿಕೆನಾ? ಪರವಾಗಿಲ್ಲ, ಹೇಳಮ್ಮ. ಇಲ್ಲ, ನನಗೆ ನಿಜವಾಗ್ಲೂ ಹುಡುಗನ ಹೆಸರು ಗೊತ್ತಿಲ್ಲ. ಹುಡುಗನ ಹೆಸರು ಬರಿಬೇಡಮ್ಮ. ಇವಳು ಮದ್ವೆ ಯಾವಾಗ ನಿಲ್ಲುತ್ತೆ ಅಂತ ಹೇಳಕ್ಕೆ ಆಗಲ್ಲ.
ಮದ್ವೆ ಹುಡುಗ ಯಾವಾಗ ಚೇಂಜ್ ಆಗ್ತಾನೆ ಅಂತ ಹೇಳಕ್ಕೆ ಆಗಲ್ಲ. ಸುಮ್ಮನೆ ಯಾಕೆ ಹೆಸರು ಬರೆದು ಹಾಳು ಮಾಡ್ತೀಯಾ? ಸುಮ್ಮನಿರಿ ನೀವೆಲ್ಲ, ಯಾಕೆ ತಮಾಷೆ ಮಾಡ್ತಿದ್ದೀರಾ? ಇವ್ರು ಮದ್ವೆ ಆಗ್ತಿರೋ ಹುಡುಗನ ಹೆಸರು ನಂಗೆ ಗೊತ್ತು. ಇವ್ರ ಬಾಯಲ್ಲೇ ಹೇಳ್ಸೋಣ ಅಂತ ಕೇಳಿದೆ ಅಷ್ಟೇ.